ಎಲ್ಲರಿಗೂ ನಮಸ್ಕಾರ. ಪರಮಾನಂದ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಈ ವಿಡಿಯೋಲ್ಲಿ ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳೋಣ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಮೂಡುವ ಪ್ರಶ್ನೆ ಏನು? ಪರಮಾತ್ಮ ಹೇಗಿದ್ದಾನೆ? ಪರಮಾತ್ಮನ ಬಗ್ಗೆ ತಿಳಿದುಕೋಬೇಕು ಅನ್ನೋ ಆಸಕ್ತಿ ಮೂಡುತ್ತೆ. ಪರಮಾತ್ಮ ಈ ಸೃಷ್ಟಿಯ ಮೂಲ, ಆಧಾರ ಮತ್ತು ಅಂತಿಮ ಗುರಿಯಾಗಿದ್ದಾನೆ. ಪರಮಾತ್ಮ ಎಂದರೆ ಸರ್ವೋನ್ನತ ಚೈತನ್ಯ, ಎಲ್ಲದಕ್ಕೂ ಮೂಲ ಕಾರಣ, ದಿವ್ಯ ಶಕ್ತಿ. ಈ ಪರಮಾತ್ಮನನ್ನು ಪುರುಷೋತ್ತಮ, ಅಕ್ಷರ ಬ್ರಹ್ಮ ಅಂತಲೂ ಕರೀತಾರೆ. ಪರಮಾತ್ಮನಿಗೆ ಹುಟ್ಟು ಸಾವು ಇಲ್ಲ. ಅವನು ನಿತ್ಯ, ಶಾಶ್ವತ, ಸನಾತನ ಮತ್ತು ಅವಿನಾಶಿ. ಈ ಜಗತ್ತಿನ ಎಲ್ಲ ವಸ್ತುಗಳು ಕಾಲಕ್ರಮೇಣ ಬದಲಾಗುತ್ತವೆ, ಆದರೆ ಪರಮಾತ್ಮನು ಎಂದಿಗೂ ಬದಲಾಗೋದಿಲ್ಲ. ಅವನು ಕಾಲ, ದೇಶ ಮತ್ತು ಪರಿಸ್ಥಿತಿಗಳ ಮಿತಿಯನ್ನು ಮೀರಿ ಇರುವವನು. ಆದ್ದರಿಂದ ಪರಮಾತ್ಮನು ಸ್ವತಂತ್ರನು, ಅನಂತ ಮತ್ತು ಅಖಂಡ ಸತ್ಯ. ಹಾಗಾದರೆ ಪರಮಾತ್ಮ ಎಲ್ಲಿದ್ದಾನೆ? ಬರೀ ದೇವಸ್ಥಾನದಲ್ಲಿ ತೀರ್ಥಯಾತ್ರೆಗಳಿಗೆ ಹೋದಾಗ ಮಾತ್ರ ಇದ್ದಾನ? ಇಲ್ಲ. ಇಡೀ ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತುವಿನಲ್ಲಿಯೂ ಪರಮಾತ್ಮನ ಅಸ್ತಿತ್ವವಿದೆ. ಉದಾಹರಣೆಗೆ ಸೂರ್ಯನ ಬೆಳಕು, ಚಂದ್ರನ ತಂಪು, ಗಾಳಿಯ ಚಲನೆ, ನೀರಿನ ಹರಿವು, ಮರಗಳ ಬೆಳವಣಿಗೆ ಮತ್ತು ಎಲ್ಲ ಜೀವಿಗಳ ಜೀವಶಕ್ತಿಯಾಗಿದ್ದಾನೆ. ಎಲ್ಲವೂ ಪರಮಾತ್ಮನ ಶಕ್ತಿಯಿಂದನೇ ಅಭಿವ್ಯಕ್ತವಾಗಿದೆ. ಹಾಗಾದರೆ ಪರಮಾತ್ಮ ಈ ಜಗತ್ತಿನಲ್ಲಿ ಕಾಣುವ ಮತ್ತು ಕಾಣದಿರುವ ಎಲ್ಲದರಲ್ಲಿಯೂ, ಅಣುವಿನಲ್ಲಿಯೂ ಪರಮಾತ್ಮ ವ್ಯಾಪಿಸಿದ್ದಾನೆ. ಪರಮಾತ್ಮನನ್ನು ಎರಡು ರೀತಿಯಾಗಿ ಆರಾಧನೆ ಮಾಡ್ತಾರೆ. ನಿರ್ಗುಣ ಸ್ವರೂಪ, ಸಗುಣ ರೂಪ. ನಿರ್ಗುಣ ರೂಪ ಎಂದರೆ ಗುಣಗಳು ಇಲ್ಲ ಪರಮಾತ್ಮನಿಗೆ. ರೂಪ ಇಲ್ಲ, ಬಣ್ಣ ಇಲ್ಲ, ಆಕಾರ ಇಲ್ಲ, ಆದಿ ಅಂತ್ಯ ಇಲ್ಲ, ಬದಲಾವಣೆ ಇಲ್ಲ. ಸಂಪೂರ್ಣ ಪರಮಾತ್ಮನನ್ನು ಕಲ್ಪನೆ ಮಾಡ್ಕೋಬೋದು, ಆತ್ಮಾನುಭವದಿಂದ ಅರಿಯಬಹುದೇ ಹೊರತು ಇನ್ಯಾವುದೂ ಇಲ್ಲ. ನಿರಾಕಾರ ಬ್ರಹ್ಮ. ಇನ್ನೊಂದು ಸಗುಣ ರೂಪ. ಇದು ನಿರ್ಗುಣ ಪರಮಾತ್ಮನು ಭಕ್ತರ ಅನುಗ್ರಹಕ್ಕಾಗಿ, ಧರ್ಮ ಸಂಸ್ಥಾಪನೆಗಾಗಿ, ಲೋಕ ಕಲ್ಯಾಣಕ್ಕಾಗಿ ಆತ ಹೆಸರು, ನಾಮ, ರೂಪ, ಲೀಲೆಗಳೊಂದಿಗೆ ಅವತರಿಸುತ್ತಾನೆ. ಉದಾಹರಣೆಗೆ ಕೃಷ್ಣ, ರಾಮ, ಶಿವ, ದೇವಿ, ನರಸಿಂಹ, ಹನುಮಂತ, ಇನ್ನು ಎಷ್ಟೋ ನಾಮ ಹಲವು, ರೂಪ ಹಲವು, ಆದರೆ ಶಕ್ತಿ ಒಂದೇ, ಚೈತನ್ಯ ಒಂದೇ. ಪರಮಾತ್ಮನ ಮುಖ್ಯವಾದ ಗುಣಗಳನ್ನು ನೋಡೋಣ. ಪರಮಾತ್ಮನು ಅನಂತ ಗುಣಗಳ ಸಾಗರ. ಪರಮಾತ್ಮನು ಅನಂತ ಗುಣಗಳ ಸಾಗರ, ಆದರೆ ಕೆಲವು ಗುಣಗಳನ್ನು ನಾವಿಲ್ಲಿ ನೋಡೋಣ. ಸತ್ಯ ಸ್ವರೂಪಿ. ಪರಮಾತ್ಮನು ಎಂದಿಗೂ ಬದಲಾಗದ ಸತ್ಯ. ಇಡೀ ಜಗತ್ತಿನ ವಸ್ತುಗಳು ಬದಲಾಗ್ತಾ ಇರುತ್ತೆ, ಆದರೆ ಪರಮಾತ್ಮನು ಶಾಶ್ವತವಾದ ಸತ್ಯ. ಜ್ಞಾನದಾತ, ಸರ್ವಜ್ಞ. ಪರಮಾತ್ಮನಿಗೆ ಎಲ್ಲವೂ ತಿಳಿದಿದೆ. ಭೂತ, ವರ್ತಮಾನ, ಭವಿಷ್ಯತ್ತು ಎಲ್ಲ ತಿಳಿದಿದೆ. ಆತನಿಗೆ ತಿಳಿಯದ ವಸ್ತುನೇ ಇಲ್ಲ. ಆನಂದ, ಪರಮಾನಂದ ಸ್ವರೂಪ. ಪರಮಾತ್ಮನು ಅನಂತ ಆನಂದ ಸ್ವರೂಪನು. ಆಮೇಲೆ ಪ್ರೀತಿ. ಪರಮಾತ್ಮನು ಎಲ್ಲ ಜೀವಿಗಳನ್ನು ಸಮಾನವಾಗಿ ಪ್ರೀತಿಸ್ತಾನೆ. ಅವನ ಪ್ರೀತಿಗೆ ಯಾವುದೇ ಷರತ್ತುಗಳಿಲ್ಲ. ಕರುಣೆ. ತಪ್ಪು ಮಾಡಿದವರನ್ನೂ ಕ್ಷಮಿಸಿ ಸರಿದಾರಿಯಲ್ಲಿ ನಡೆಸುವ ದಯಾಗುಣ. ನೆಕ್ಸ್ಟ್ ಒನ್ನು ಕ್ಷಮೆ. ಜೀವಿಗಳು ಅಜ್ಞಾನದಿಂದ ಮಾಡುವ ತಪ್ಪುಗಳನ್ನು ಕ್ಷಮಿಸುವ ಮಹಾಗುಣ. ಸಮತ್ವ. ಪರಮಾತ್ಮನು ಎಲ್ಲರನ್ನೂ ಸಮಾನವಾಗಿ ಮತ್ತು ಸಮತೋಲನದಿಂದ ನೋಡುತ್ತಾನೆ. ಶಾಂತಿ. ಈತ ಸಂಪೂರ್ಣ ಪರಿಪೂರ್ಣ ಶಾಂತಿ ಸ್ವರೂಪನು. ಆತನ ಸಾನ್ನಿಧ್ಯಕ್ಕೆ ಹೋದರೆ ಸಾಕು, ಮನಸ್ಸು ನೆಮ್ಮದಿಯಾಗಿ ಇರುತ್ತೆ. ಸರ್ವವ್ಯಾಪಕತೆ. ಸ್ವಯಂ ಪ್ರಕಾಶ, ಸರ್ವವ್ಯಾಪಕತೆ. ಅವನು ಎಲ್ಲೆಡೆ ಇದ್ದಾನೆ. ದೇವಾಲಯದಲ್ಲಿ, ಪ್ರಕೃತಿಯಲ್ಲಿ, ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲೂ ನೆಲೆಸಿದ್ದಾನೆ. ಇಡೀ ಬ್ರಹ್ಮಾಂಡ ಬೆಳಗ್ತಾ ಇರೋದು ಆತನ ಪ್ರಕಾಶದಿಂದನೇ. ಸರ್ವಶಕ್ತಿತ್ವ. ಈ ಸೃಷ್ಟಿಯನ್ನು ನಿರ್ಮಿಸಿ, ಪೋಷಿಸಿ ಮತ್ತು ಲಯಗೊಳಿಸುವ ಅನಂತ ಶಕ್ತಿ ಅವನಲ್ಲಿದೆ. ನಿತ್ಯತ್ವ. ಪರಮಾತ್ಮನಿಗೆ ಜನನ ಮರಣ ಇಲ್ಲ. ಅವನು ಸದಾಕಾಲ ಇರುವವನು. ಪಾವಿತ್ರ್ಯ. ಅವನು ಸಂಪೂರ್ಣ ಶುದ್ಧನು. ಹಾಗಾದರೆ
ಪರಮಾತ್ಮನು ದೂರದ ಲೋಕದಲ್ಲಿ ಇರುವ ವ್ಯಕ್ತಿಯಲ್ಲ, ಅವನೇ ನಮ್ಮ ಅಸ್ತಿತ್ವದ ಮೂಲ. ಅವನೇ ನಮ್ಮ ಅಸ್ತಿತ್ವದ ಮೂಲ. ನಾವು ಏನೇ ಕೆಲಸ ಮಾಡಬೇಕಾದ್ರೂ ಉಸಿರಾಡೋದಕ್ಕೆ, ಯೋಚಿಸೋದಕ್ಕೆ, ಪ್ರೀತಿಸೋದಕ್ಕೆ, ಬದುಕೋದಕ್ಕೆ ಎಲ್ಲದಕ್ಕೂ ಕಾರಣ ಶಕ್ತಿ ಆ ಪರಮಾತ್ಮನೇ. ಅದಕ್ಕೆ ಜೀವಾತ್ಮ ಮತ್ತು ಪರಮಾತ್ಮರ ಸಂಬಂಧವು ಸಮುದ್ರ ಮತ್ತು ನೀರಿನ ಹನಿಯಂತೆ ಇದೆ. ಹನಿಯು ಸಮುದ್ರದ ನೀರೇ ಆಗಿದ್ದರೂ ಅದು ಸಣ್ಣದಾಗಿದೆ. ಅದೇ ರೀತಿ ಜೀವಾತ್ಮನು ಪರಮಾತ್ಮನ ಅಂಶವಾಗಿದ್ದರೂ ಏನಾಗಿದೆ, ಆತನಿಗೆ ಅಜ್ಞಾನದಿಂದ ತನ್ನ ನಿಜ ಸ್ವರೂಪವನ್ನು ಮರೆತಿದ್ದಾನೆ. ಯಾರು ಆ ನಿಜ ಸ್ವರೂಪವನ್ನು, ಆತ್ಮಜ್ಞಾನವನ್ನು ತಿಳಿತಾನೋ ಅವನು ಪರಮಾತ್ಮನ ಸಾಕ್ಷಾತ್ಕಾರ, ಪರಮಾತ್ಮನನ್ನು ಅನುಭವಿಸ್ತಾನೆ. ಹಾಗಾದರೆ ಪರಮಾತ್ಮನು ತಟಸ್ಥ, ಹುಟ್ಟು ಸಾವು ಇಲ್ಲ, ಬದಲಾಗೋದಿಲ್ಲ. ಯಾವುದೇ ಒಂದು ಭೂತ ಭವಿಷ್ಯ ಎಲ್ಲ ಬದಲಾದ್ರೂ ಪರಮಾತ್ಮ ಯಾವಾಗಲೂ ಸದಾಗಿರ್ತಾನೆ. ಆರಂಭಕ್ಕೂ ಮುಂಚೆ ಇದ್ದ, ಈಗಲೂ ಇದ್ದಾನೆ, ಮುಂದೆನೂ ಇರ್ತಾನೆ. ಅದಕ್ಕೆ ಪರಮಾತ್ಮನನ್ನು ಸಚ್ಚಿತ್ ಆನಂದ ಸ್ವರೂಪ ಅಂತ ಕರಿತೀವಿ. ಎಲ್ಲರಿಗೂ ಧನ್ಯವಾದಗಳು.